ಹಾಯ್ ಹಲೋ ನಮಸ್ಕಾರ ಸ್ನೇಹಿತರ. ಇಲ್ಲಿ ಚಾರು ಸರಿಯಾಗಿ ಬುದ್ಧಿ ಕಲಿಸ್ತಾಳೆ ರುಕ್ಕು ಚಿಕ್ಕಮ್ಮಂಗ. ಅದರ ನಡುವೆ ಇಲ್ಲಿ ಚಾರಿ ಇಡೀ ಕುಟುಂಬ ಬಚಾವಾದ್ರು. ಇಲ್ಲಿ ಚಾರಿ ಮಾಡಿದ ಪ್ಲಾನ್ ವರ್ಕೌಟ್ ಆಯಿತು. ದ್ಯಾವಮ್ಮ ಮನೆಯಿಂದ ಆಚೆ ಬಿದ್ದರು, ಚಂದ್ರಪ್ಪನ ಕಸ್ಟಡಿಗೆ ಹೋದ್ರು. ಇದರ ನಡುವೆ ಕಿಟ್ಟಿ ಮನೆಯಿಂದ ಹೊರಟೆ ಬಿಟ್ಟ. ಹಾಗಾದರೆ ಏನಾಯಿತು, ಏನು ಕತೆ ತಿಳ್ಕೊಬೇಕು ಅಂದರೆ ಈಗಲೇ ನಮ್ಮ ಈ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಒಂದು ವಿಡಿಯೋವನ್ನು ಪೂರ್ತಿಯಾಗಿ ನೋಡಿ. ಇಲ್ಲಿ ದ್ಯಾವಮ್ಮನ ಲಾಕ್ ಮಾಡಬೇಕು ಅಂತ ಚಾರಿ ಮಸ್ತ್ ಪ್ಲ್ಯಾನ್ ಮಾಡ್ತಾರೆ. ಅದ್ರ ಪ್ರಕಾರ ಮುರಾರಿ ಹೊರಗಡೆ ಹೋದಾಗ ಅವನ ಪ್ರಕಾರವಾಗಿ ಇಲ್ಲಿ ದ್ಯಾವಮ್ಮ ಒಳಗಡೆ ಬಂದಿದ್ದಾರೆ ಅಂತ ಸಂದೀಪ್ ಎಲ್ಲರಿಗೂ ಕೂಡ ಕಾಣಿಸೋ ಹಾಗೆ ಮಾಡ್ತಾರೆ. ಇಲ್ಲಿ ದ್ಯಾವಮ್ಮ ಆಚೆ ಬರ್ತಿದ್ದಾಗೆ ನಾನು ದೀಪಾವಳಿಯಿಂದನೇ ಬಂದೆ, ಚಾರು ಪಾರು ಎಲ್ಲ ಕೂಡ ಸೇರಿಕೊಂಡು ನನ್ನನ್ನು ಕೂಡ ಹಾಕ್ಬಿಟ್ಟಿದ್ರು, ಊಟ ಉಪಚಾರ ಕೊಡ್ತಾ ಇದ್ರು, ಸತ್ತೋಗ್ಬಿಡ್ತೀನಿ ಅಂತ. ಇವರೇನು ಸಾಚ ಅಲ್ಲ, ಈ ಹುಡುಗಿ ಇದ್ದಾಳಲ್ವ ಇವಳು ಯಾವುದೇ ಡಾಕ್ಟ್ರಮ್ಮ ಕೂಡ ಅಲ್ಲ, ನನ್ನ ಹತ್ರ ಫೋಟೋ ಇದೆ ನೋಡಿ ಅಂತ ಫೋಟೋ ತೋರಿಸಿ ಇವಳು ಗೌರ್ಮೆಂಟ್ ಅಫಿಷಿಯಲ್ ಅಂತ ನಾಟಕ ಮಾಡ್ಕೊಂಡು ಬಂದಿದ್ದಾಳೆ. ಇವಳು ಪಟ್ಟಣದಿಂದ ಬಂದು ರುಕ್ಕುನ ಕರ್ಕೊಂಡು ಹೋಗೋಕೆ ಇಲ್ಲಿಗೆ ಬಂದಿರೋದು, ನನ್ನ ಹತ್ರ ಸಾಕ್ಷಿ ಇದೆ ಅಂತ ಹೇಳಿಬಿಟ್ರು. ಈ ಕಡೆ ಚಾರು ನಾವು ಸಿಕ್ಕಿ ಬಿದ್ನಲ್ಲಪ್ಪ ಅಂತ ಅನ್ಕೋತಾ ಇದ್ರೆ, ಅತ್ತ ಕಡೆ ರಾಮಾಚಾರಿ ಕುಟುಂಬದ ಕೋದಣ್ಣ ಮತ್ತು ನಾರಾಯಣ ಶಾಸ್ತ್ರಿಗಳು ಅಲ್ಲಿ ದೇವ್ರ ಮುಂದೆ ಮೊರೆ ಇಟ್ಟು ಭಕ್ತಿಯಿಂದ ವ್ರತ ಮಾಡ್ತಿದ್ದಾರೆ, ಶ್ಲೋಕ ಹೇಳ್ತಿದ್ದಾರೆ. ದೇವ್ರೆ ಯಾವುದೇ ರೀತಿ ವಿಘ್ನಗಳು ಬರದೆ, ಅಪಾಯ ಆಗದೆ ಅವ್ರನ್ನ ಕಾಪಾಡು ರಾಮಾಚಾರಿ, ನನ್ನ ಮಕ್ಕಳು, ನನ್ನ ಹೆಂಡತಿ ಎಲ್ಲರನ್ನ ಕೂಡ ಕಾಪಾಡು ತಂದೆ, ಅವ್ರು ಹೋಗಿರೋ ಕೆಲಸ ಒಳಿತಾಗು ಹಾಗೆ ಮಾಡು ಅಂತ ದೇವ್ರ ಮುಂದೆ ಬೇಡಿಕೆ ಇಡ್ತಿದ್ದಾರೆ. ಇದ್ರ ನಡುವೆ ದ್ಯಾವಮ್ಮ ಹೋಗ್ತಾರೆ. ನನ್ನ ಫೋನಲ್ಲಿ ಇವ್ರು ಮಾಡಿರೋ ವಿಡಿಯೋ ಇದೆ, ಇವ್ರಿಗೆಲ್ಲ ಕೂಡ ಸತ್ಯ ಹೇಳಿದ್ದಾರೆ, ವಿಡಿಯೋ ಮಾಡ್ಕೊಂಡಿದ್ದೀನಿ ತೊಗೊಂಡು ಬರ್ತೀನಿ ಅಂತ ದ್ಯಾವಮ್ಮ ಹೋಗ್ತಾರೆ. ಫೋನನ್ನು ಕೂಡ ತೊಗೊಂಡು ಬರ್ತಾರೆ. ಫೋನನ್ನು ತೊಗೊಂಡು ಬಂದಿದೆ, ಇಲ್ಲಿ ಅದು ರೆಕಾರ್ಡರ್ನ ಆನ್ ಮಾಡಬೇಕು. ಅಷ್ಟರಲ್ಲಿ ಚಂದಪ್ಪ ಕಾಲ್ ಮಾಡ್ತಾರೆ. ಕಾಲ್ ಮಾಡ್ತಿದ್ದಾಗೆ ದ್ಯಾವಮ್ಮಂಗೆ ಶಾಕ್ ಆಗುತ್ತೆ, ಏನಪ್ಪ ಇದು ಚಂದಪ್ಪ ಕಾಲ್ ಮಾಡ್ತಿದ್ದಾರೆ ಅಂತ. ಅಣ್ಣಾಜಿ ಯಾರ್ದು ಅಂದಾಗ ಚಂದಪ್ಪಂದು ಅಂತಾರೆ. ಚಂದಪ್ಪ ಯಾಕೆ ನಿನಗೆ ಕಾಲ್ ಮಾಡ್ತಿದ್ದಾರೆ, ಸ್ಪೀಕರ್ ಆನ್ ಮಾಡು ಅಂತಾರೆ. ಸ್ಪೀಕರ್ ಆನ್ ಮಾಡ್ತಿದ್ದಾಗೆ ಏನು ದ್ಯಾವಮ್ಮ ಏನು ಮಾಡ್ತಿದ್ಯಾ ನೀನು, ಹೋದವಳು ವಿಷಯನೇ ಮುಟ್ಟಿಸ್ತಿಲ್ಲ, ಹೋದ್ಮೇಲೆ ಕಾಲ್ ಮಾಡ್ತೀನಿ ಅಂತ ಹೇಳಿದೆ ಅಲ್ವಾ, ಯಾಕೆ ಹೋಗಿದ್ದ ಕೆಲಸ ಏನಾಯಿತು ಅಂತ ಶುರು ಮಾಡ್ಕೋತಾರೆ. ಇಲ್ಲಿ ದ್ಯಾವಮ್ಮಂಗೆ ಅರ್ಥನೇ ಆಗ್ತಿಲ್ಲ, ಏನು ಹೇಳ್ತಿದ್ದ ನೀ ಮನುಷ್ಯ ಅಂತ. ಈ ಕಡೆ ಅಣ್ಣಾಜಿ ಫುಲ್ ಶಾಕ್, ಈ ಕಡೆ ಚಾರಿ ಅಂತೂ ಫುಲ್ ವೈಬ್ಸ್ ಆಗ್ತಿದ್ದಾರೆ ಅಂತ ಹೇಳ್ಬೋದು. ಇದರ ನಡುವೆ ಈ ಕಡೆ ಚಂದಪ್ಪ, ನೀನು ಅಲ್ಲಿ ಹೋಗಿರೋದು ಯಾಕೆ ಅಂತ ಗೊತ್ತಿದೆ ಅಲ್ವಾ, ಅಲ್ಲಿ ಡಾಕ್ಟರ್ ಅಮ್ಮ ಇದ್ದಾರಲ್ವ, ಅವರು ರುಕ್ಕುನ ಕರ್ಕೊಂಡು ಹೋಗೋಕೆ ಬಂದಿರೋದು ಅನ್ನೋದನ್ನು ನೀನು ಖಾತ್ರಿಪಡಿಸ್ಬೇಕು ಅಣ್ಣಾಜಿಗೆ. ಆಗ ಅಣ್ಣಾಜಿ ಕೋಪ ಬರುತ್ತೆ, ಆ ರುಕ್ಕುನ ಕರ್ಕೊಂಡು ಬಂದಿರೋಳು ಅಂತ ಅಂದ್ಕೊಂಡಿದ್ದೆ, ಡಾಕ್ಟ್ರಮ್ಮನ್ನ ಸಾಯಿಸ್ಬಿಡ್ತಾರೆ. ಆಗ ಗೌರ್ಮೆಂಟಿಂದ ಬಂದಿರೋ ಕೆಲಸಗಾರನ್ನ ಸಾಯಿಸಿದ್ರು ಅಂದರೆ ಗೌರ್ಮೆಂಟ್ ಅವರು ಸುಮ್ಮನೆ ಬಿಡ್ತಾರೆ, ಅಣ್ಣಾಜಿ ಮೇಲೆ ಅಟ್ಯಾಕ್ ಮಾಡ್ತಾರೆ, ಅಲ್ಲಿ ಒಂದು ದೊಡ್ಡ ಗಲಾಟೆ ನಡೆಯುತ್ತೆ. ಆಗ ನೀನು ರುಕ್ಕುನ ಕರ್ಕೊಂಡು ಅಲ್ಲಿಂದ ಬಂದುಬಿಡಬೇಕು. ಯಾಕೆ ನೀನು ಅಷ್ಟೊತ್ತಿಂದ ಮಾತಾಡ್ತಿಲ್ಲ, ಅಕ್ಕಪಕ್ಕದಲ್ಲಿದ್ದಾರೆ, ಸರಿ ಆಯಿತು, ನನ್ನ ಪ್ಲಾನ್ ಹೇಳಿದಂತಾನೆ ಅದನ್ನು ಅಚ್ಚುಕಟ್ಟಾಗಿ ಮಾಡಿಬಿಡು ಅಂತ ಹೇಳಿ ಕಾಲ್ ಕಟ್ ಮಾಡ್ತಾರೆ. ಈ ಕಡೆ ಅಣ್ಣಾಜಿಗೆ ಫುಲ್ ಕೋಪ ಬಂದ್ಬಿಡಿದೆ. ಈ ಕಡೆ ದ್ಯಾವಮ್ಮ ಏನು ಹೇಳ್ದ ಈ ಮನುಷ್ಯ, ನನಗೂ ಅದಕ್ಕೂ ಸಂಬಂಧನೇ ಇಲ್ಲ ಅಂತಿದ್ರೆ, ಈ ಕಡೆ ಅಣ್ಣಾಜಿಯವರು ಸಂದೀಪ ಇವಳು ಬಂದಿದ್ದು ನೋಡಿದೆ ಅಲ್ವಾ ನೀನು ಅಂದಾಗ, ಹೌದು ನಾನು ನೋಡಿದೆ ಅಂತ ಹೇಳ್ತಾರೆ. ಇವತ್ತು ಬಂದುಬಿಟ್ಟು ಅವತ್ತಿಂದ ಇದ್ದೀನಿ, ಇವರಿಬ್ರು ನಾನು ಕೂಡಾಕಿದ್ರು ಅಂತ ನಾಟಕ ಮಾಡ್ತಿದ್ಯಲ್ಲ, ನೀನು ಇಲ್ಲಿಗೆ ಬಂದಿರೋದು ನಾನು ರೊಕ್ಕ ಕೊಟ್ಟರು ಅವನ ಹತ್ರ ಕೆಲಸ ಮಾಡೋಕ್ಕೆ, ಚಂದಪ್ಪ ಹೇಳಿರೋ ಕೆಲಸ ಮಾಡಿ ರೊಕ್ಕನ ಕರ್ಕೊಂಡು ಹೋಗೋಕ್ಕೆ ಬಂದಿದ್ಯಾ. ನಾನು ಡಾಕ್ಟ್ರಮ್ಮನ್ನ ಸಾಯಿಸ್ಬಿಟ್ಟು ಪೊಲೀಸವರೆಲ್ಲ ನನ್ನ ಇಟ್ಕೊಂಡು ಹೋಗ್ಬಿಡ್ಬೇಕು ಅನ್ನೋದು ನಿನ್ನ ಪ್ಲ್ಯಾನು, ನಿನ್ನನ್ನು ಸುಮ್ಮನೆ ಬಿಡ್ತೀನಿ ಅಂದ್ಕೊಂಡಿದ್ಯಾ ಅಂತ ಹೇಳಿ ಶೂಟ್ ಮಾಡೋಕ್ಕೆ ಮುಂದಾದರೆ, ಈ ಕಡೆ ಚಾರಿ ಅಮ್ಮಂಗೆ ಕೈ ಸನ್ನೆ ಮಾಡ್ತಾರೆ. ಈ ಕಡೆ ಜಾನಕಿ ಅಮ್ಮ, ಬೇಡ ಬುದ್ಧಿ, ಮನೇಲಿ ಮದುವೆ ನಡೀತದೆ, ಇಂಥ ಅಚಾತುರ್ಯಗಳು ಸಾವು ಸಂಭವಿಸಬಾರ್ದು, ಆಮೇಲೆ ಸುಮ್ಮನೆ ತೊಂದರೆ ಆಗಿಬಿಡುತ್ತೆ, ನಿಮಗೂ ತೊಂದರೆ ಆಗುತ್ತೆ, ಮದುವೆ ನಿಂತೋಗುತ್ತೆ, ಏನೂ ಕೂಡ ಬೇಡ ಅಂತ ಹೇಳಿ ರಿಕ್ವೆಸ್ಟ್ ಮಾಡ್ಕೋತಾರೆ. ಈ ಕಡೆ ರಾಮಾಚಾರಿ ಕೂಡ ಅದನ್ನೇ ಮಾತನಾಡ್ತಾರೆ. ಈ ಕಡೆ ಅಣ್ಣಾಜಿ ಸಂದೀಪನ್ನ ಕರೆದಿದ್ದೆ, ಅವ್ರನ್ನ ಊರಿಂದ ಆಚೆ ಕರ್ಕೊಂಡು ಹೋಗಿ ಬಿಟ್ಬಿಡು, ಯಾವುದೇ ಕಾರಣಕ್ಕೂ ಈಕೆ ಮುಖ ತೋರಿಸ್ಬಾರ್ದು ನಮಗೆ ಮತ್ತೆ ಅಂದಾಗ, ಈ ಕಡೆ ದ್ಯಾವಮ್ಮ ನಿಮ್ಮನ್ನ ಖಂಡಿತ ಇಟ್ಕೊಡ್ದೆ ಬಿಡೋದಿಲ್ಲ, ನಿಮ್ಮಿಬ್ರನ್ನ ಖಂಡಿತ ಇಟ್ಕೊಡ್ತೀನಿ, ನಾನು ಮತ್ತೆ ವಾಪಸ್ ಬಂದೇ ಬರ್ತೀನಿ ಅಂತ ಹೇಳ್ತಾರೆ. ಅದರ ನಡುವೆ ಮುರಾರಿ ಕೂಡ ಆಲ್ರೆಡಿ ಹೊರಗಡೆ ಬಂದಿರ್ತಾರೆ, ಸ್ಟೋರ್ ರೂಮಲ್ಲಿ ಲಾಕ್ ಆಗಿದ್ರು ಅವರು. ತದನಂತರ ಎಲ್ಲ ಕೂಡ ಸರಿ ಹೋಗುತ್ತೆ, ಫುಲ್ ಖುಷಿ ಆಗ್ತದೆ ಇಡೀ ಚಾರಿ ಫ್ಯಾಮಿಲಿಗೆ. ಖಂಡಿತವಾಗ್ಲೂ ಇನ್ನು ಮುಂದೆ ನಾವು ಯಾವುದೇ ರೀತಿಲೂ ಕೂಡ ಲಾಕ್ ಆಗೋದಿಲ್ಲ, ದ್ಯಾವಮ್ಮ ಹೋಗಿದ್ದಾಯಿತು, ಏನೇ ಇದ್ರೂ ರುಕ್ಕುನ ಇಲ್ಲಿಂದ ಕರ್ಕೊಂಡು ಹೋಗೋದು ಅಷ್ಟೇ ಬಾಕಿ ಇರೋದು, ಕರ್ಕೊಂಡು ಹೋದರೆ ಎಲ್ಲ ಕೆಲಸ ಮುಗಿದು ಹೋಗುತ್ತೆ, ಖಂಡಿತ ನಮ್ಗೆ ಬಂದಿರೋ ಕೆಲಸ ಆಗತ್ತೆ ಅಂತ ಚಾರು ಹೇಳ್ತಾ ಇದ್ರೆ, ಖಂಡಿತ ಮೇಡಮ್ ಅದು ಕೂಡ ಆಗತ್ತೆ ಅಂದಾಗ, ಖಂಡಿತ ನಾಳೆ ಹುಡುಗನ ಕಡೆಯವ್ರು ಬರ್ತಿದ್ದಾರೆ, ಹುಡುಗನೂ ಕೂಡ ಇದೇ ರೀತಿ ಮತ್ತೊಂದು ನಾಟಕ ಮಾಡಿ ಓಡಿಸ್ಬಿಟ್ರೆ ಅದೇನು ಕಷ್ಟ ಆಗೋದಿಲ್ಲ ಅಂತ ಪಾರು ಹೇಳ್ತಾರೆ. ಈ ಕಡೆ ಮುರಾರಿ ಹತ್ರ ಬಂದು ಹುಡುಗನ ಕಡೆಯವರು ಎಲ್ಲರೂ ಕೂಡ ನಿನ್ನ ಕಡೆನೇ ಬರೋ ಹಾಗೆ ನೀನು ಮಾಡಬೇಕು ಮುರಾರಿ ಅಂದಾಗ, ನನ್ನ ಕೈಯಿಂದ ಏನೇನಪ್ಪ ಮಾಡಿಸ್ತೀರಾ ಅಂತ ಹೇಳಿ ಮುರಾರಿ ಹೇಳ್ತಿದ್ದಾರೆ. ಫೈನಲಿ ನಾಳೆ ಹುಡುಗನ ಕಡೆಯವರು ಬರೋರಿದ್ದಾರೆ. ಅತ್ತ ಕಡೆ ರಾಮಾಚಾರಿ
ಎಲ್ಲಿ ಹೋಗಿರ್ಬೋದು ಅಂತ ಅಂದ್ಕೊಂಡಿದ್ದೆ. ಕಿಟ್ಟಿ ಮತ್ತೆ ಬಂದು ಅಣ್ಣ ಅಪ್ಪನ ಕೇಳ್ತಿದ್ದಾರೆ, ಬಟ್ ಅವ್ರು ಏನೂ ಕೂಡ ಮಾತನಾಡ್ತಿಲ್ಲ. ದಯವಿಟ್ಟು ಸತ್ಯನ ಹೇಳಿ, ಇದೇ ರೀತಿ ಮುಚ್ಚಿಟ್ಟು ನಾನು ತುಂಬ ತಪ್ಪು ಮಾಡಿದೆ. ವೈಶಾಖ ಏನು ಅಂತ ಗೊತ್ತಿತ್ತು ತಪ್ಪು ಮಾಡಿದೆ, ಅದರಿಂದ ಎಷ್ಟೆಲ್ಲ ಆಯಿತು. ಈ ಮನೆಗೆ ಬಂದಾಗ ನೀವೆಲ್ಲ ನನ್ನ ಮನೆಯವ್ರು ಗೊತ್ತಿದ್ದು ಕೂಡ ತಪ್ಪು ಮಾಡಿದೆ. ಅದಕ್ಕೆ ಹೇಳ್ತಿದ್ದೀನಿ, ಸತ್ಯನ ಮುಚ್ಚಿಟ್ಟು ಇನ್ನೇನು ಅನಾಹುತ ಘಟಿಸೋದು ಬೇಡ ಅಂತ ಹೇಳ್ತಿರ್ತಾರೆ. ಅಷ್ಟರಲ್ಲಿ ರಾಮಾಚಾರ್ಯನೇ ಕಾಲ್ ಮಾಡ್ತಾರೆ. ಕಾಲ್ ಮಾಡಿ ಇಲ್ಲಿ ಎಲ್ಲ ಕೂಡ ಸರಿ ಹೋಗಿದೆ, ನಾವು ಅಂದ್ಕೊಂಡಾಗೆ ಆಗ್ತಿದೆ, ಏನೂ ಕೂಡ ಯೋಚನೆ ಮಾಡಿಬಿಡಿ, ನನಗೆ ಪದೇ ಪದೇ ಕಾಲ್ ಮಾಡಿಬಿಡಿ, ನಾನೇ ಆಮೇಲೆ ಕಾಲ್ ಮಾಡ್ತೀನಿ, ತುಂಬ ಹೊತ್ತು ಮಾತಾಡೋಕ್ಕಾಗೋದಿಲ್ಲ ಅಂತ ಹೇಳಿ ಕಾಲ್ ಕಟ್ ಮಾಡ್ತಾರೆ. ನಂತರ ರಾಮಾಚಾರಿ ಎಲ್ಲರೂ ಕೂಡ ಹುಷಾರಾಗಿದ್ದಾರಂತೆ, ಏನೂ ತೊಂದರೆ ಇಲ್ವಂತೆ ಅಂತ ಕೂತ್ಕೊಂಡವ್ರು ಹೇಳಿದಾಗ ತೊಂದರೆಗಿಂದ್ರೆ ಅಂತಿದ್ದಾರೆ, ದಯವಿಟ್ಟು ಹೇಳಿ, ಈಗ ಯಾವುದೇ ತೊಂದರೆ ಇಲ್ಲದೆ ಇರ್ಬೋದು, ಮತ್ತೇನಾದರೂ ಆಗಿಬಿಟ್ರೆ ಅಂತ ಕಿಟ್ಟಿ ಕೇಳ್ತಿದ್ರೆ, ಏನೂ ಆಗೋದಿಲ್ಲ, ನಿನ್ನ ಜೀವನದಲ್ಲಿರೋ ಕಷ್ಟ ನಷ್ಟಗಳು ಎಲ್ಲವೂ ದೂರ ಆಗಿ ಇನ್ನು ಮುಂದೆ ನಿನ್ನ ಜೀವನ ಖುಷಿಯಾಗಿರುತ್ತೆ ಮಗನ ಅಂತ ನಾರಾಯಣಾಚಾರ್ಯಗಳು ಹೇಳ್ತಾರೆ. ತದನಂತರ ಕಿಟ್ಟಿಗೆ ಇದೇ ಆಲೋಚನೆ ಆಗಿಬಿಟ್ಟಿದೆ, ಅಣ್ಣ ಏನೋ ಕಾಲ್ ಮಾಡಿ ಆರಾಮಾಗಿದ್ದಾರೆ ಅಂತ ಹೇಳ್ದ, ಆದರೆ ಅದರ ಅರ್ಥ ಅವರು ತೊಂದರೆಯಲ್ಲಿದ್ದಾರೆ, ಅಪಾಯದಲ್ಲಿದ್ದಾರೆ ಅಂತ ಗೊತ್ತಾಯಿತು. ಇವ್ರಿಗೆ ಎಷ್ಟೇ ಹೇಳಿದ್ರು ಕೂಡ ಏನೂ ಹೇಳ್ತಿಲ್ಲ. ಖಂಡಿತ ಅವ್ರು ಏನೂ ತೊಂದರೆಯಲ್ಲಿರ್ಬೋದು. ನಾನು ಮನೆಯಿಂದ ಆಚೆ ಹೋಗಿ ಬೆಳಗ್ಗೆ ಆಗ್ತಿದ್ದಾಗೆ ಅವ್ರ ಫೋನ್ ನಂಬರ್ನ ಕೊಟ್ಟು ಟ್ರ್ಯಾಕ್ ಮಾಡಿದ್ರೆ ಅವ್ರು ಎಲ್ಲಿದ್ದಾರೆ ಅಂತ ಗೊತ್ತಾಗುತ್ತೆ. ಆನಂತರ ನಾನು ಕೂಡ ಅಲ್ಲಿಗೆ ಹೋಗ್ಬೋದು ಅಂತ ಕಿಟ್ಟಿ ಮಸ್ತ್ ಪ್ಲ್ಯಾನ್ ಮಾಡ್ತಿದ್ದಾರೆ. ತದನಂತರ ಇಲ್ಲಿ ಬೆಳಗ್ಗೆ ಆಗ್ತಿದ್ದಾಗೆ ಫೈನಲಿ ಇಲ್ಲಿ ರುಕ್ಕುನ ಮದುವೆ ಆಗ್ತಕ್ಕಂತಹ ಹುಡುಗ ಬಂದಿದ್ದೆ ಈ ಕಡೆ ಅವರ ಸೋದರತ್ತೆ ಬಂದಿದ್ದೆ. ಎಷ್ಟು ಖುಷಿಯಿಂದ ಶಾಂತವರು, ಅಯ್ಯೋ ನನ್ನ ಅಳಿಯ ಬಂದ ಹಾಗೆ ಹೀಗೆ ಅಂತ ಹೇಳಿ ಪ್ರೀತಿಯಿಂದ ಮಾತಾಡಿಸ್ತಾರೆ. ಅಪ್ಪ ಅಮ್ಮ ಎಲ್ಲಿ ಅಂದಾಗ ಅವ್ರು ನಾಳೆ ಬರ್ತಾರೆ ಅಂತಾರೆ. ಈ ಕಡೆ ಅವ್ರ ಫ್ರೆಂಡ್ಸ್ ಕೂಡ ಬಂದಿರ್ತಾರೆ. ಮುರಾರಿ ಹೆಣ್ಣನ್ನು ಇಷ್ಟಲ್ಲಿ ಬಂದಿದ್ದೆ, ಆರತಿ ತೆಗಿತಾ ಇದ್ರೆ ಇವ್ರಿನ ಅದಕ್ಕೆ ಅಂತ ಹೇಳ್ತಿದ್ರೆ, ನಾನು ತುಂಬ ಸಣ್ಣಕ್ಕೆ ಬೆಳ್ಳಗಿದ್ದಾರೆ ಅವರು, ಈ ರೀತಿ ಗುಂಡಕ್ಕಿಲ್ಲ ಅಂತ ಹುಡುಗ ಹೇಳ್ತಾನೆ. ಇವರು ಒಳ್ಳೆ ಚಂದ್ರನ್ ಥರ ಚೆನ್ನಾಗಿದ್ದಾರೆ ಅಂತ ಫ್ರೆಂಡ್ಸ್ ಕೂಡ ಹೇಳ್ತಿದ್ದಾರೆ. ಆಲ್ರೆಡಿ ಮುರಾರಿ ಮೇಲೆ ಕಣ್ಣು ಬಿದ್ದಿದೆ ಈ ಕಡೆ ಫ್ರೆಂಡ್ಸ್ಗೆ ಅಂತ ಹೇಳ್ಬೋದು. ತದನಂತರ ಈ ಕಡೆ ಮೇಲ್ಗಡೆ ಕರ್ಕೊಂಡು ಹೋಗ್ತಾರೆ. ಅಲ್ಲಿ ಚಾರು ಕೂಡ ಇದ್ದಾಳೆ, ಇವನೇ ಹುಡುಗನ ಅಂತ ಅಂದ್ಕೊಂಡು ನೋಡ್ತಿದ್ದಾಳೆ. ನಂತರ ಈ ಕಡೆ ರುಕ್ಕು ಎಲ್ಲಿ ಅಂತ ಹೇಳಿದಾಗ ರುಕ್ಕುನ ಕರೀತಾರೆ. ಚಿಕ್ಕಮ್ಮ ರುಕ್ಕು ಬರ್ತಿದ್ದಾಗೆ ರುಕ್ಕುನ ನೋಡಿ ಕಳೆದೋಗ್ತಾರೆ ಹುಡುಗ. ಫ್ರೆಂಡ್ಸ್ ಎಲ್ಲ ಚಾರುನ ನೋಡಿ ಕಳೆದೋಗ್ತಿದ್ದಾರೆ. ಏನಿದು, ಒಂದು ಕಡೆ ಸುಂದ್ರಿ, ಒಂದು ಕಡೆ ಮೋಹಕ್ ತಾರೆ, ಏನಪ್ಪ ಇದು, ಯಾರಿಲ್ಲಿ ಅದಕ್ಕೆ ಅಂದಾಗ ಈಕೆ ಅಂತ ಹೇಳಿ ರುಕ್ಕುನ ತೋರಿಸ್ತಾರೆ ಫ್ರೆಂಡ್. ನಂತರ ಈ ಕಡೆ ಚಾರು ಮೇಲೆ ಕಣ್ಣು ಹಾಕ್ತಿರೋ ಫ್ರೆಂಡ್ಸ್ಗಳನ್ನ ನೋಡಿದ್ದೆ. ಇಲ್ಲಿ ಚಾರು ಸಿಡಿದು ಹೇಳ್ತಿದ್ದಾಳೆ, ಹಾಗೆ ಕುಪ ಮಾಡ್ಕೊತಿದ್ದಾಳೆ. ತದನಂತರ ರುಕ್ಕುನ ತುಂಬ ಕ್ಲೋಸ್ ಆಗಿ ಮಾತನಾಡೋಕೆ ಹೋಗಿ ಅಪ್ಕೊಳ್ಳೋಕೆ ಹೋಗ್ತಿದ್ದಾಗೆ ಹಾಗೆ ರುಕ್ಕು ಅವರನ್ನು ತಳ್ಳಿಬಿಡ್ತಾರೆ. ಇದರಿಂದ ಅವ್ರ ಚಿಕ್ಕಮ್ಮ ತುಂಬ ಕೋಪ ಮಾಡ್ಕೋತಾರೆ. ಅವ್ರ ಮದುವೆ ಆಗೋ ಹುಡುಗ ಅಲ್ವಾ, ಏನು ಆಗ್ಬಿಡ್ತಿತ್ತು, ಏನು ಕರ್ಗೋಗ್ಬಿಡ್ತಿದ್ಯಾ, ಕರ್ಪೂರದ ಗೊಂಬೆನ ನೀನು, ಹಾಗೆ ಹೀಗೆ ಅಂತಿದ್ರೆ ಮಾತಾಡ್ಸಿದ್ರೆ ಆಗ್ತಿತ್ತು ಅಂತ ಹೇಳ್ತಾಳೆ ರುಕ್ಕು. ಇದರಿಂದ ಕೋಪಗೊಂಡಂತ ಅವರು, ನನ್ನ ಅಣ್ಣನ ಮಗನಿಗೆ ಈ ರೀತಿ ಅವಮಾನ ಮಾಡ್ತೀಯ ಅಂತ ಹೇಳಿ ಕಪಾಳಕ್ಕೆ ಬಾರಿಸ್ತಾರೆ. ಇದರಿಂದ ಚಾರುಗೆ ತುಂಬಾ ಸಿಟ್ಟು ಬರುತ್ತೆ, ಕೋಪ ಬರುತ್ತೆ. ಹಾಗಾಗಿ ಆಕೆ ಅವ್ರು ಕೂತ್ಕೊಳ್ಳೋಕೆ ಬರ್ತಿದ್ದಾಗೆ ಶಾಂತ ಅವರು ಅವ್ರ ಚೇರನ್ನು ತಳ್ತಿದ್ದಾಗೆ ನೆಲದ ಮೇಲೆ ಢಮಾಲ್ ಅಂತ ಬಿದ್ದಿದ್ದೆ, ಸೊಂಟ ಮುರಿದೋಗುತ್ತೆ. ಈ ಕಡೆ ಚಾರು, ಅಯ್ಯೋ ತುಂಬ ಟ್ರೀಟ್ಮೆಂಟ್ ಕೊಡಬೇಕು, ತುಂಬ ಸೊಂಟ ಮುರಿದೋಗಿದೆ, ಹಾಗೆ ಹೀಗೆ ಅಂತದಾಳೆ. ಹಾಗಿದ್ರೆ ಮುಂದೆ ಏನಾಗುತ್ತೆ ತಿಳ್ಕೊಬೇಕು ಅಂದರೆ ಮುಂದಿನ ವೀಡಿಯೋಗೋಸ್ಕರ ವೇಚ್ ಮಾಡೋದನ್ನು ಮರಿಬೇಡಿ.